ಸುಮತಿಭಿರನುಮೇಯಂ ಶುಭ್ರಕಾಯಂ ಸಖಾಯಂ ಸುಖಮಜಮನಪಾಯಂ ಮುಕ್ತ್ಯುಪಾಯಂ ವಿಮಾಜಂ ದ್ರಹಜಮಹಮಮೇಯಂ ಧ್ಯೇಯಮಾಮ್ನಾಯಗೇಯಂ ಸದಜಮಸದಜೇಯಂ ಶ್ರೀಸಹಾಯಂ ಭಜೇಯಂ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ ಭವತಿ ಯದನುಭಾವಾತ್ಯೇಡಮೂಕೋऽಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ಮಿಥ್ಯಾ ಸಿದ್ಧಾಂತದುಧ್ವಾन्तವಿಧ್ವಂಸನವಿಚಕ್ಷಣಃ ಜಯತೀರ್ಥಾಖ್ಯತರಣಿರ್ಭಾಸತಾಂ ನೋ ಹೃದಂಬರೆ ಅರ್ಥಿಕಲ್ಪಿತಕಲ್ಪೋऽಯಂ ಪ್ರತ್ಯರ್ಥಿಗಜಕೇಸರಿ ವ್ಯಾಸತೀರ್ಥಗುರುರ್ಭೂಜಾದಸ್ಮದಿಷ್ಟಾರ್ಥಸಿದ್ಧಯೇ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ ಶ್ರೀಗುರುಭ್ಯೋ ನಮಃ ಹರಿ ಓಂ. ಮೂವತ್ತೆರಡನೇ ಶ್ಲೋಕ. ಇದು ಅರ್ಥ ಆಗಿತ್ತಾ? ಇದು ಆಗಿಲ್ಲ ಅಷ್ಟೇ. ಹಾಂ, ಆ 31ನೇ ಶ್ಲೋಕದಿಂದ ಅರ್ಥ ನೋಡಿ. 31 ಚತುರ್ಥ್ಯಂತ ಹೃದಾದೀನಿ ಪೃಥಕ್ ರೂಪಾಣಿ ತಾನಿ ಚ ವಿಷ್ಣೋರೇವಾತ್ಯಭೇದೇಪಿ ತದೈಶ್ವರ್ಯಾತ್ ತದನ್ಯವತ್ ಚತುರ್ಥ್ಯಂತಹ. ಚತುರ್ಥ್ಯಂತ ಅನ್ನೋ ಶಬ್ದಕ್ಕೆ ಚತುರ್ಥಿ ವಿಭಕ್ತಿಯಲ್ಲಿ ಹೇಳಬೇಕು ಅಂತ. ಈಗ ಯಾರಿಗಾದರೂ ನಮಸ್ಕಾರ ಮಾಡಬೇಕಾದ್ರೆ ಚತುರ್ಥಿ ವಿಭಕ್ತಿಯಲ್ಲಿ ಹೇಳಬೇಕು. ಅಂದರೆ ಕೃಷ್ಣಾಯ ನಮಃ, ರಾಮಾಯ ನಮಃ, ಮತ್ತು ನರಸಿಂಹಾಯ ನಮಃ, ಇದೆಲ್ಲ ಚತುರ್ಥಿ ವಿಭಕ್ತಿ. ಅದೇ ರೀತಿ ಆಯಿತಾ, ಅದೇ ರೀತಿ ಚತುರ್ಥಿ ವಿಭಕ್ತಿಯಲ್ಲಿ ಹೃದಯ ಹೇಳೋ ಶಬ್ದ ಯಾವುದು? ಹೃದಯಾಯ, ಚತುರ್ಥಿ ವಿಭಕ್ತಿಯಲ್ಲಿ. ಅದಕ್ಕೆ ಕ್ರುದ್ಧೋಲ್ಕಾಯ ಹೃದಯಾಯ ನಮಃ. ಹಾಗೆ ಇದರಲ್ಲಿ ಶ್ರಾದ್ದ ಕರ್ಮದಲ್ಲಿ ಪಿತೃಭ್ಯ ಸ್ವಧಾ, ಪಿತೃಭ್ಯ ಅಂದರೆ ಅದು ಚತುರ್ಥಿ ವಿಭಕ್ತಿ. ಪಿತೃಭ್ಯ ಮತ್ತು ಮಾತಾಮಹೇಭ್ಯ, ಪಿತಾಮಹೇಭ್ಯ ಎಲ್ಲ ಭ್ಯಃ ಅಂತ ಹೇಳ್ತೀವಲ್ಲ, ಅದರ ಚತುರ್ಥಿ ವಿಭಕ್ತಿ. ನಮಸ್ಕಾರ ಮಾಡಬೇಕಾದ್ರೂ ಚತುರ್ಥಿ, ಮತ್ತು ಸ್ವಾಹಾಕಾರ ಹೇಳಬೇಕಾದ್ರೆ ಚತುರ್ಥಿ, ಸ್ವಧಾಕಾರ ಹೇಳಬೇಕಾದ್ರೂ ಚತುರ್ಥಿ, ಸ್ವಾಹ ಹೇಳಬೇಕಾದ್ರೆ ಇಂದ್ರಾಯ ಸ್ವಾಹ ಹೇಳ್ತೀವಿ, ಮತ್ತು ಪವಮಾನಾಯ ಸ್ವಾಹ ಹೊರತು ಬೇರೆ ಯಾವುದೇ ವಿಭಕ್ತಿ ಹೇಳಲ್ಲ. ರಾಮಾಯ ಕೃಷ್ಣಾಯ ಆ ಥರ. ಇಲ್ಲಿ ಚತುರ್ಥ್ಯಂತ ಹೃದಯಾದೀನಿ, ಚತುರ್ಥಿ ವಿಭಕ್ತಿಯಲ್ಲೇ ಕೊನೆಗೆ ಮಾಡಬೇಕು. ಅಂದರೆ ಯಾವುದು? ಹೃದಯಾಯ, ಕ್ರುದ್ಧೋಲ್ಕಾಯ ಹೃದಯಾಯ ನಮಃ. ಮುಂದಿನ ಯಾವುದಿದೆ? ಮಹೋಲ್ಕಾಯ ಶಿರಸೆ. ಶಿರಸೆ ಅನ್ನೋದು ಚತುರ್ಥಿ ವಿಭಕ್ತಿ, ಮಹೋಲ್ಕಾಯ ಅನ್ನೋದು ಚತುರ್ಥಿ. ದಾನ ಮಾಡಬೇಕಾದ್ರೆ ಹಾಗೆ ಹೇಳಬೇಕು, ಈ ಬ್ರಾಹ್ಮಣನಿಗೆ ಈ ದಾನ ಕೊಡ್ತೀನಿ ಅಂತ. ಬ್ರಾಹ್ಮಣಾಯ ಇದಂ ದದಾಮಿ, ಈ ಪುಸ್ತಕಂ ಏತತ್ ಪುಸ್ತಕಂ ಬ್ರಾಹ್ಮಣಾಯ ದದಾಮಿ ಅಂತ. ಅದು ಬ್ರಾಹ್ಮಣಾಯ ಆ ಚತುರ್ಥಿನೇ ಹೇಳಬೇಕು ಎಲ್ಲ ಕಡೆ. ಇನ್ನು ಅದೇ ರೀತಿ ಮುಂದಕ್ಕೆ
ವೀರೋಲ್ಕಾಯ ಶಿಖಾಯೈ ವಷಟ್. ವೀರೋಲ್ಕಾಯ ಅನ್ನೋದು ರಾಮಾಯ ಅನ್ನೋ ಥರ ಶಬ್ದ, ಚತುರ್ಥಿ ಭಕ್ತಿಯ ಶಬ್ದ. ಶಿಖಾಯೈ ಅನ್ನೋದು ಚತುರ್ಥಿ ಭಕ್ತಿ. ಇನ್ನು ಮುಂದೆ 119ನೇ ಪೇಜಿನಲ್ಲಿದೆ ಮೇಲೆ. ದ್ಯೂಲ್ಕಾಯ ಕವಚಾಯ ಹುಂ, ಇದೆಲ್ಲ ಕಡೆ ಕವಚಾಯ ಅದು ಚತುರ್ಥಿ. ಸಹಸ್ರೋಲ್ಕಾಯ ಅಸ್ತ್ರಾಯ ಫಟ್, ಇಲ್ಲೂ ಕೂಡ ಚತುರ್ಥಿ ಭಕ್ತಿ. ಅದನ್ನು ಇಲ್ಲಿ ಆಚಾರ್ಯರು ಚತುರ್ಥ್ಯಂತ ಹೃದಯದೀನಿ, ಹೃದಯ ಮತ್ತು ಇನ್ನೊಂದು ಯಾವ ಶಬ್ದ ಶಿರಸೆ, ಶಿಖಾಯೈ, ಕವಚಾಯ, ಅಸ್ತ್ರಾಯ, ಈ 5 ಶಬ್ದಗಳನ್ನು ಯಾವ ವಿಭಕ್ತಿಯಲ್ಲಿ ಹೇಳಬೇಕು? ಚತುರ್ಥಿ ವಿಭಕ್ತಿಯಲ್ಲಿ ಹೇಳಬೇಕು ಅಂತ. ಇನ್ನೊಂದು ಪ್ರಶ್ನೆ ಬರ್ತೀವಿ. ಈಗ ಏನು ಪ್ರಶ್ನೆ ಬಂತು ಅಂದರೆ, ಈಗ ಹೇಳಿದ ಭಗವಂತನ ರೂಪಗಳು ಮತ್ತು ಈ ಕೃದ್ಧೋಲ್ಕ, ಮಹೋಲ್ಕ, ವೀರೋಲ್ಕ, ದ್ಯೂಲ್ಕ, ಸಹಸ್ರೋಲ್ಕ ಇವೆಲ್ಲ ಬೇರೆನೋ ಒದ್ದೇನೋ ಅಂತ ಪ್ರಶ್ನೆ. ಭಗವಂತನ ರೂಪಗಳು ಇವೇನೇನಿದೆ ಇದು ಬೇರೆ ಬೇರೆ ರೂಪಗಳು, ಅಂದರೆ ಮೂಲ ರೂಪಿ ಪರಮಾತ್ಮನಿಗಿಂತ ಇದು ಬೇರೆನೋ ಒದ್ದೇನೋ ಅಂತ ಪ್ರಶ್ನೆ. ಅದಕ್ಕೆ ಉತ್ತರ ಏನು? ಪೃಥಕ್ ರೂಪಾಣಿ ತಾನಿಚ, ಇಲ್ಲ ಬೇರೆ ಬೇರೆ ರೂಪ. ಕೃದ್ಧೋಲ್ಕನೇ ಬೇರೆ, ಮಹೋಲ್ಕನೇ ಬೇರೆ, ದ್ಯೂಲ್ಕನೇ ಬೇರೆ, ಪ್ರತಿಯೊಂದು ರೂಪಗಳು ಬೇರೆ ಬೇರೆ. ಆ ಮೂಲ ರೂಪಿ ಪರಮಾತ್ಮ ನಾರಾಯಣ ಅವನಿಗಿಂತಲೂ ಕೂಡ ಇವೆಲ್ಲವೂ ಕೂಡ ಬೇರೆ ಬೇರೆ ಅಂತಲೇ ತಿಳಿಬೇಕಂತೆ. ಅಲ್ಲ, ಹಾಗಾದರೆ ಭಗವಂತನ ರೂಪಗಳಲ್ಲಿ ಯಾವತ್ತೂ ಕೂಡ ಭೇದ ಚಿಂತನೆ ಇಲ್ವಲ್ಲ ಅಂದರೆ ಅದಕ್ಕೆ ಮುಂದೆ ಹೇಳ್ತಾರೆ ವಿಷ್ಣೋರೇವ. ನಿಜವಾಗಿ ಇದು ಯಾವ ರೂಪಗಳು? ವಿಷ್ಣೋರೇವ, ಭಗವಂತನದ್ದೇ ರೂಪಗಳು. ಅತಿ ಅಭೇದೇಪಿ, ನಿಜವಾಗಿ ಅಭೇದ, ಎಲ್ಲವೂ ಕೂಡ ಒಂದೇ ಆಗಿದೆ. ಒಂದೇ ಆಗಿದ್ರೂ ಕೂಡ ತದನ್ಯವತ್, ಅದು ಬೇರೆ ಥರ ಇದೆಯಂತೆ. ಅದು ಹೇಗೆ ಸಾಧ್ಯ? ಒಂದೇ ಆಗಿರೋದು ಅದೇ ಬೇರೆ ಬೇರೆನೋ ಆಗಿರೋದು. ಈಗ ನಾರಾಯಣನ ರೂಪಗಳೆಷ್ಟು ಅನಂತ ರೂಪಗಳಿದೆ. ಈ ಅನಂತ ರೂಪಗಳು ಪರಸ್ಪರ ಬೇರೆನೋ ಒಂದೇನೋ? ಒಂದೇನೆ. ಮತ್ತು ಬೇರೆ ಬೇರೆ ಅಂತ ಹೇಗೆ ಹೇಳ್ತೀರಿ? ಈಗ ರಾಮಕೃಷ್ಣ, ಇವಾಗ ಬೇಡ, ನಾರಾಯಣ, ಪ್ರದ್ಯುಮ್ನ, ಅನಿರುದ್ಧ, ಸಂಕರ್ಷಣ ಅಲಂಕಾರ ಪಂಕ್ತಿ ಕೊಡಿಸ್ತಾರೆ. ಎಷ್ಟು ರೂಪ ಇದೆ? ಬೇರೆನೋ ಒಂದೇನೋ? ಅನುಸಂಧಾನ ಹಾಗೆ ಮಾಡೋದಂದ್ರೆ ಹೇಗೆ? ಕಾಣೋ ಜನ 5 ಬೇರೆ, ಒಬ್ಬನೇನಾ ಬೇರೆನಾ? ಒಬ್ಬನೇ ಆದರೆ ಒಬ್ಬರನ್ನೇ ಕೊಡಿಸ್ತಾರೆ ಸಾಕು, 5 ಜನ ಕೊಡಿಸ್ಬೇಕು ಅಂತ ಪ್ರಶ್ನೆ. ಅದಕ್ಕೆ ಅಂತ ಅದಕ್ಕೇನಂದರೆ, ಈಗ ನೀರಿದೆ, ನೀರಿಗೆ ಅಲೆಗಳಿರುತ್ತೆ, ನೀರಿನ ಅಲೆಗಳಿದೆ, ಮತ್ತು ನೀರಿನ ಸುಳಿಗಳಿದೆ, ನೀರಿನಲ್ಲಿ ನೊರೆಗಳು ಬರುತ್ತೆ, ಎಲ್ಲ ಬರುತ್ತೆ. ನೊರೆ ಮತ್ತು ಸುಳಿ ಮತ್ತು ಅಲೆಗಳು ಇದೆಲ್ಲ ಆ ನೀರುಗಳಿಗಿಂತ ಬೇರೆನೋ ಒಂದೇನೋ? ನೀರಿಂದೇನೆ ಅಲ್ವಾ ಅದು? ಮೂಲ ರೂಪ ನೀರಿಂದ ತಾನೆ, ಆದರೂ ಬೇರೆ ಬೇರೆ ಅಂತ ಹೇಳ್ತಿರೋ ಇಲ್ವೋ? ಆ ಥರ ಇಲ್ಲಿ ಆಯಿತಾ? ಅಥವಾ ಇನ್ನೊಂದು ದೃಷ್ಟಾಂತ ಕೊಡ್ತಾರೆ. ಸೂರ್ಯನಿದ್ದಾನೆ, ಸೂರ್ಯನ ಕಿರಣಗಳು ಬೇಕಾದಷ್ಟು ಸಾವಿರಾರು ಕಿರಣ ಇದೆ. ಆ ಕಿರಣ ಸಾವಿರಾರು ಇದೆಯಾ? ಅದು ಬೇರೆನಾ? ಸಾವಿರಾರು ಕಿರಣಗಳು. ಸೂರ್ಯ ಬೇರೆ ಅಲ್ಲ, ಆ ಸೂರ್ಯನ ಕಿರಣ ಬೇರೆ ಅಲ್ಲ. ದೀಪಗಳು ಎಷ್ಟೋ ಹಚ್ಚಿದ್ದೀವಿ, ಎಲ್ಲ ದೀಪ ಒಂದೇ, ಆದರೂ ಕೂಡ ಆ ದೀಪವನ್ನು ಬೇರೆ ಬೇರೆ ಅಂತ ಕರಿತೀವಿ. ಯಾಕೆಂದರೆ ಆ ವಸ್ತುವಿನಲ್ಲೇ ಏನೋ ಒಂದು ಶಕ್ತಿ. ಆ ಥರ ಆ ರೀತಿ ಒಬ್ಬರು ಹೇಳಿದರು, ಮನುಷ್ಯರೆಲ್ಲ ಒಬ್ಬರೇ ಅಂತೆ, ಪರಮಾತ್ಮನೇ ಎಲ್ಲ ಮನುಷ್ಯರು ಕೂಡ. ಆದರೆ ಪರಮಾತ್ಮನೇ ಇಷ್ಟೆಲ್ಲ ಜನರಾಗಿ ಕಾಣ್ತಾ ಇದ್ದಾನೆ ಅಂತ. ಅದೇನು ಅರ್ಥ ಆಯಿತು? ನಾವೆಲ್ಲ ಆ ಪರಮಾತ್ಮನೇ ಅಂತ ಆಯಿತು. ಈ ಥರ ಕೆಲವರು ಅರ್ಥ ಮಾಡಿದ್ದಾರೆ. ಆದರೆ ಹಾಗಿಲ್ಲ, ಮನುಷ್ಯರು ಬೇರೆ ಬೇರೆ ಅಂತ ನಮಗೆ ಜ್ಞಾನ ಇದೆ. ಅಂತೂ ಭಗವಂತನ ರೂಪಗಳೇ ಎಲ್ಲ ಭಗವಂತನ ರೂಪ ಆಗಿದ್ರು ಅವನ ಐಶ್ವರ್ಯ, ಅವನ ಶಕ್ತಿ ಅಂಥದ್ದು. ಅವನು ಒಂದೇ ಆದರೂ 2 ತೋರಿಸ್ತಾನೆ, 5 ತೋರಿಸ್ತಾನೆ, 10 ತೋರಿಸ್ತಾನೆ. ಅವನ ಶಕ್ತಿ ಹಾಗೆ. ಹೇಗೆ ನೀರಿನಲ್ಲಿ ಶಕ್ತಿ ಇದೆಯೋ, ಹೇಗೆ ದೀಪದಲ್ಲಿ ತೇಜಸ್ಸಿನಲ್ಲಿ ಶಕ್ತಿ ಇದೆಯೋ, ಅದೇ ಥರ ಪರಮಾತ್ಮನಿಗೂ ಆ ಶಕ್ತಿ ಇದೆ. ಅದರಿಂದ 5 ರೂಪ ಅಂತ ಹೇಳೋದು ತಪ್ಪಿಲ್ಲ. ಹಾಗಂಥೇಳಿ 5 ರೂಪ ಬೇರೆ ಬೇರೆ ಅಲ್ಲ, ಒಂದೇ ಆದರೂ 5 ಅಂತ ಹೇಳ್ಬೋದು. ಇದು ಹೇಗೆ ಅಂದರೆ ಅದೇ ಭಗವಂತನ ಶಕ್ತಿ. ಒಂದೇ ನೀರಾದರೂ, ಅಲೆ ಎಲ್ಲವೂ ಒಂದೇ ಆದರೂ ಅದು ಬೇರೆ ಬೇರೆ ಅಂತ ಹೇಗೆ ಹೇಳ್ತೀವೋ ಆ ಥರ. ಬೇರೆ ಬೇರೆ ಅಲೆ ಅಂತ ಬೇರೆ ಹೇಳ್ತೀವಿ, ಚಿಕ್ಕದಲೆ ದೊಡ್ಡ ಅಲೆ ಅಂತ ಬೇರೆ ಹೇಳ್ತೀವಿ. ಅದು ಇನ್ನೂ ತೀರಾ ಅಬದ್ಧ. ಅದೇ ಎಲ್ಲವೂ ಒಂದೇ, ವ್ಯತ್ಯಾಸ ಇಲ್ಲ. ಈಗೆಲ್ಲ ಹೇಳ್ತೀವಲ್ಲ, ಪೃಥ್ವಿ, ಎಲ್ಲರ ದೇಹವೂ ಕೂಡ ಎಲ್ಲಿಂದ ಬಂದಿದ್ದು? ಮಣ್ಣಿನ ದೇಹ. ಪೃಥ್ವಿಯ ದೇಹ ಬೇರೆ ಬೇರೆನೋ ಒಂದೇನೋ? ಒಂದೇ. ಆದರೆ ಬೇರೆ ಬೇರೆ ಅಂದರೆ ಹೌದು ಬೇರೆ ಬೇರೆ ಹೇಳ್ತೀವಿ. ಹಾಗಾದರೆ ಬೇರೆ ಅಂತ ಹೇಳ್ತೀವಿ, ವಸ್ತುತಃ ಒಂದೇ, ಮೂಲ ವಸ್ತು ಒಂದೇ.
ಮೂಲ ವಸ್ತು ಒಂದೇ. ಹಾಗಾದ್ರೆ ಎಲ್ಲ ಜೀವರು ಒಂದೇ ಆದರೂ ಬೇರೆ ಬೇರೆ ಆದರೂ ಜೀವರು ಬೇರೆ ಬೇರೆ, ಜೀವ ಬೇರೆ ಬೇರೆ, ಆದರೆ ಅಂದರೆ ಯಾವುದು? ದೇಹ ದೇಹ ಒಂದೇ, ಆದರೆ ಜೀವರುಗಳೆಲ್ಲ ಬೇರೆ ಬೇರೆ. ಹಾಗಾದ್ರೆ ಒಂದು ಒಬ್ಬರಲ್ಲಿರೋ ಪರಮಾತ್ಮ ನನ್ನಲ್ಲಿರೋ ಪರಮಾತ್ಮ ಬೇರೆನಾ? ಬೇರೆ ಬೇರೆ ಅಂತ ಹೇಳ್ಬೋದು, ತಪ್ಪಿಲ್ಲ. ಒಂದೇ ಮೂಲ ರೂಪ ಒಂದೇ ಆಗತ್ತಲ್ಲ. ಅದೇ ಇದೇ ಥರ ಒಂದೇ ಬೇರೆ. ಅವರಲ್ಲಿರೋ ಪರಮಾತ್ಮ, ಅವರಲ್ಲಿರೋ ಪರಮಾತ್ಮ, ನನ್ನಲ್ಲಿರೋ ಪರಮಾತ್ಮ ಎಲ್ಲ ಬೇರೆ ಬೇರೆನೆ. ಬೇರೆ ಬೇರೆ ಅಂತ ಸ್ವಭಾವಕ್ಕೆ ಅನುಗುಣವಾಗಿ ಅಲ್ಲಿರ್ತಾರೆ, ಹಾಗೆ ಆ ಥರ ಹಾಗೆ ಅಲ್ಲ. ಪರಮಾತ್ಮ ಇವಾಗ ರಾಮ ಒಬ್ಬ ಇದ್ದಾನೆ, ರಾಮ ಎಲ್ಲ ಕಡೆನೂ ಇದ್ದಾನೆ, ಎಲ್ಲರಲ್ಲೂ ಒಂದೇ ರೀತಿ ಇರ್ತಾನೆ, ಅವನು ಒಂದೇ ರೀತಿ ಇರೋದು. ಆದರೆ ಈ ಮನುಷ್ಯರಲ್ಲಿ ಬೇರೆ ಇರೋದಿಲ್ಲ. ಈಗ ನಾವೆಲ್ಲ ಬೇರೆ ಬೇರೆ ಆದ್ದರಿಂದ ನಮ್ಮಲ್ಲಿರೋ ಭಗವಂತನು ಬೇರೆ ಬೇರೆ ಅಂತ ನಾವು ಅಂತೀವಿ ಅಷ್ಟೇ. ಯಾಕೆ? ಮನುಷ್ಯರು ಬೇರೆ ಬೇರೆ ಆದ್ದರಿಂದ ಅವನು ಮಾತ್ರ ಒಬ್ಬನೇ. ಆದರೆ ಇವನಲ್ಲಿರೋ ಒಬ್ಬ ಭಗವಂತ, ಇವನಲ್ಲೊಬ್ಬ ಭಗವಂತ, ಇವನಲ್ಲೊಬ್ಬ ಭಗವಂತ, ಎಷ್ಟಾಯಿತು? 1 2 3. ಈಗ ನಾವು ಇಷ್ಟು ಜನ ಕೂತಿದ್ದೀವಿ, ಇಷ್ಟು ಜನ ಕೂತಿದ್ರೆ ಎಷ್ಟು ಭಗವಂತ ಇದ್ದಾನಿಲ್ಲಿ ಅಂತ ಹೇಳಲೇಬೇಕು, ಅನಿವಾರ್ಯ. ಹಾಗೆ ಹೇಳ್ತೀವಿ. ಆದರೆ ಅವನು ಒಬ್ಬನೇ, ಹೌದು ಒಬ್ಬನೇ. ಅದೇ ಅಲಂಕಾರ ಪಂಕ್ತಿದ್ದಾರೆ, ಅದು ಹೇಳಿದ್ನಲ್ಲ, 5 ಜನ ಕೂಡಿಸ್ತಾರೆ, ಅದೇ ಸೇಮ್. ಅಲ್ಲ, ಮೂಲ ರೂಪ ಒಂದೇ, ಮೂಲ ರೂಪ ಒಂದೇ ಒಂದೇ ಮೂಲ ರೂಪ ಒಂದೇ. ಅಂತರ್ಯಾಮಿ ನಾವೇನಲ್ಲಿ ಹೇಳ್ತೀವಿ ಗೊತ್ತಿಲ್ಲದ್ರೆ ಅಂತರ್ಯಾಮಿ ನರಸಿಂಹದೇವರು ಅಂತ ಹೇಳ್ಬೋದು. ಅಂದರೆ ನಮ್ಮ ಅಂತರ್ಯಾಮಿ ಯಾರು ಅಂದರೆ ನಾವು ನರಸಿಂಹದೇವರು ಅಂತ ತಿಳ್ಕೊಳ್ಬೇಕು. ನಮ್ಗೆ ಯಾರು ಅಂತ ಗೊತ್ತಿಲ್ಲ. ಯಾರು ಅಂತ ಗೊತ್ತಿಲ್ಲ. ನಿಮ್ಮಲ್ಲಿರೋ ಇಲ್ಲ ಗೊತ್ತಿಲ್ಲ. ನರಸಿಂಹ ಅಂತ ತಿಳ್ಕೊಬೇಕಲ್ಲ, ಅದು ಕರೆಕ್ಟ್. ಆ ನರಸಿಂಹ ಅಂತೇನಿಲ್ಲ, ಒಬ್ಬ ಹರಿ ಅಂತ ರೂಪ ಹೇಳ್ತಾರೆ. ಎಲ್ಲ ಕಡೆ ಇರೋದು ಹರಿ ಅಂತ ಭಗವಂತನ ರೂಪ. ಬಿಂಬರೂಪ ಅಂತ ಹೇಳ್ತೀವಲ್ಲ, ನರಸಿಂಹ ಅಂತ ತಿಳ್ಕೊಬೇಕಂತೆ ಡಿಫಾಲ್ಟ್. ಡಿಫಾಲ್ಟ್ ಏನಂದ್ರೆ ಹರಿ ಅಂತ ಕೆಲವರು ಹೇಳ್ತಾರೆ, ಕೆಲವರು ನರಸಿಂಹನು ಹೇಳ್ತಾರೆ. ಹರಿ ಅಂತ ಸಾಮಾನ್ಯ ಹೇಳ್ತಾರೆ, ಹರಿ. ಜೀವ ಜೀವ ಆ ಹರಿ ಅಂತಂದ್ರೆ ಯಾರು? ನರಹರಿ ಅಂತ ಅವ್ರು ಹೇಳ್ತಾರೆ. ಅಲ್ಲ, ಜೀವ ಜೀವ ಭೇದ ಬಂತಲ್ಲ ಇಲ್ಲ? ಹೌದು, ಜೀವ ಭೇದ ಇದೆ. ಆದ್ದರಿಂದ 24 ಕೇಶವ ಮೂರ್ತಿಗಳು ಅಂತ ಹೇಳಿದ್ರೆ 24 ಅಂತ ಹೇಳಿದ್ರೆ ಸರಿನಾ ತಪ್ಪ? ತಪ್ಪಿಲ್ಲ. 24 ಭಗವಂತನ ಮೂರ್ತಿಗಳು ಎಲ್ಲ ಒಂದೇನೋ ಬೇರೆನೋ? ಒಂದೇ ಆದರೆ 24 ಆಗೋದು ಹೇಗೆ? ಈ ಥರ ನೀರಿನ ಥರ ಮತ್ತೆ ದೀಪ ಅಷ್ಟೇ. ಅವನು ಅಷ್ಟು ವೇಷ ಹಾಕೊಂಡ್ಬಂದಿದ್ದಾನೆ ಅಂತ ಅರ್ಥ. ಇದನ್ನ ಅವರು ಬೇರೆ ತರ್ಕಿರೋ ಮತ್ತು ಭಾಷೆ ಮೊದಲು ಒಪ್ತಾರಲ್ಲ, ಹೀಗೆ ಯಾರು? ವಾದ ಏನೋ ಇದೆ ಇದಕ್ಕೆ. ಅವ್ರ ವಾದ ಏನಂದ್ರೆ ಎಲ್ಲರೂ ಒಂದೇ ಅಂತಾನೆ ಇರ್ತಾರೆ. ಇದೆಲ್ಲ ಸುಳ್ಳು. ಇದೆಲ್ಲ ನಾವು ಕನಸಿನಲ್ಲಿ ಕಾಣ್ತೀವಲ್ಲ, ಕನಸಿನಲ್ಲಿ ಕಾಣೋ ವಸ್ತುಗಳೆಲ್ಲ ಸುಳ್ಳು. ಮತ್ತು ಈಗ ಇದು ನೋಡ್ತೀವಲ್ಲ, ಯಾವಾಗಲೂ ಹೇಳ್ತಾ ಇರ್ತಿಲ್ಲ, ಹಗ್ಗ ನೋಡಿ ಹಾವು ತಿಳ್ಕೊತೀವಲ್ಲ. ಹಾವು ಇದೆಯಾ ಇಲ್ವಾ? ಇಲ್ಲ. ಹಗ್ಗ ಇರುತ್ತೆ, ಆ್ಯಕ್ಚುಲಿ ಹಗ್ಗ ಇರುತ್ತೆ. ಹಾವು ಇದೆಯೋ ಇಲ್ವೋ? ಇಲ್ಲ. ಜ್ಞಾನ ಬರುತ್ತೋ ಇಲ್ವೋ? ಬರುತ್ತೆ. ಹಾಗೆ ನಾವೆಲ್ಲ ನಮ್ಮ ಜ್ಞಾನ ಬರುತ್ತೋ ಇಲ್ವೋ? ಎಲ್ರಿಗೂ ಬರುತ್ತೆ. ಆದರೆ ಇದೀವಾ? ಇಲ್ಲ. ಹಾವಿನಂತೆ. ಸುಧಾ. ಆಗ ನಾವಿಲ್ಲ. ಮತ್ತು ನಾವು ಇವಾಗ ಹಗ್ಗ ತೋರಿದ್ಯಲ್ಲಿ ಯಾವುದನ್ನು ನೋಡಿ ಹಗ್ಗ ಅಂತ ತಿಳ್ಕೊಂಡಿದ್ದು? ಯಾವುದನ್ನು ನೋಡಿ ಹಾವು ಅಂತ, ಸಾರಿ, ಯಾವುದನ್ನು ನೋಡಿ ಹಾವು ಅಂತ ತಿಳಿದಿದ್ದು? ಹಗ್ಗವನ್ನು ನೋಡಿ ಹಾವು. ಹಾಗಾದ್ರೆ ಯಾವುದನ್ನು ನೋಡಿ ಜೀವರುಗಳನ್ನೆಲ್ಲ ತಿಳ್ಕೊತಾ ಇದ್ದೀವಿ? ಇಲ್ಲ. ಜೀವ ಅಂದರೆ ನಾವೆಲ್ಲ ಸೇರಿಬಿಡ್ತೀವಿ. ಈಗ ನಾವೆಲ್ಲ ಇದ್ದೀವಿ ಅಂತ ಹೇಗೆ ಗೊತ್ತಾಯ್ತು? ಯಾವುದನ್ನು ನೋಡಿ ನಾವೆಲ್ಲ ಆಗಿದ್ದೀವಿ ಅಂದರೆ ಆ ದೇವರನ್ನು ನೋಡಿ ನಾವೆಲ್ಲ ಆಗಿದ್ದೀವಿ ಈಗಷ್ಟೇ. ಅಂದರೆ ದೇವರನ್ನು ನೋಡಿ ಭ್ರಮೆ ಬಂದಿದೆ, ದೇವರು ಅಂದರೆ ಇಷ್ಟು ಜನ ಇದ್ದಾರೆ ಅಂತ. ವಾಸ್ತವ ದೇವರ ಜ್ಞಾನ ಸರಿಗೆ ಬಂದಿಲ್ಲ. 1000 ಜನ ಇದ್ದೀವಿ ಅಂತ ಅಂದ್ಕೊಂಡಿದ್ದೀವಿ. ವಾಸ್ತವ 1000 ಜನ ನಾವಿಲ್ಲ. ಸುಳ್ಳು ನಾವೆಲ್ಲ ಇಲ್ಲ. ಭ್ರಮೆ ಇದು. ಅದಕ್ಕೊಬ್ಬ ಹೇಳಿದ್ನಂತೆ, ಏನಂದರೆ ನಾವು ಕನಸಿನಲ್ಲಿ ಒಬ್ಬ ಇತ್ತೀಚೆಗೆ ಆಧುನಿಕ ದಾರ್ಶನಿಕ ಒಬ್ಬ ಯಾರೋ ಕನಸಿನಲ್ಲಿ ನಾವು ಚಿಟ್ಟೆ ನೋಡ್ತೀವಿ. ನಾವೇನು ಅನ್ಕೊಳ್ತೀವಿ? ಬೆಳಗ್ಗೆ ಎಚ್ಚರ ಆದ ಕೂಡಲೇ ಆ ಚಿಟ್ಟೆ ಇರೋದಿಲ್ಲ. ಕನಸಿನಲ್ಲಿ ನೋಡಿದ್ದಷ್ಟೇ ತಾನೇ. ಆ ಚಿಟ್ಟೆ ಇಲ್ಲ. ಆ ಚಿಟ್ಟೆ ಇಡೀ ಜೀವನ ಚರಿತ್ರೆನೇ ನೋಡ್ಬಿಡ್ತೀವಿ ನಾವು. ಚಿಟ್ಟೆ ಅದು ಹೇಗೆ ಹುಟ್ಟಿತು, ಅದು ಹೇಗೆ ಜೀವನ ಸಾಗಿಸ್ತು, ಅದು ಒಂದು ದಿವಸ ಏನೋ ಬೆಂಕಿಗೆ ಆಹುತಿ ಆಯಿತು, ಎಲ್ಲ ನೋಡ್ತೀವಿ. ಫುಲ್ ಜೀವನ ಅದರದ್ದು. ಅದಕ್ಕೊಬ್ಬ ಹೇಳಿದಂತೆ, ನೀವೇನೋ ನಿಮ್ಮ ಕನಸಲ್ಲಿ ಚಿಟ್ಟೆ ನೋಡ್ತಾ ಇದ್ದೀರಿ ಅಂತ ನೀವು ಅಂದ್ಕೊಳ್ತಾ ಇದ್ದೀರಿ. ವಸ್ತುತಃ ಒಂದು ವೇಳೆ ಆ ಚಿಟ್ಟೆ ಏನಾದರೂ ತನ್ನ ಕನಸಿನಲ್ಲಿ ನಮ್ಮನ್ನೆಲ್ಲ ನೋಡ್ತಾ ಇದ್ರೆ ಹಾಗಾದ್ರೆ ನಾವು ಕನಸಿನ ಪದಾರ್ಥ ಅಂದರೆ ಏನರ್ಥ? ನಾವೆಲ್ಲ ಸುಳ್ಳು ಅಂತ ಆಗ್ಬಿಟ್ವಿ. ಯಾಕೆ ಆಗ್ಬಾರ್ದು ಹೀಗೆ ಅಂತ ಒಬ್ಬ ಪ್ರಶ್ನೆ ಮಾಡ್ತಾರೆ. ಅದಕ್ಕೆ ಮಧ್ವಾಚಾರ್ಯ ಸಿದ್ಧಾಂತ ಹೋದರೆ ಸ್ವಲ್ಪ ಶೂನ್ಯ. ಸರಿ.
ಮುಂದಿನ ಶ್ಲೋಕ. ಚಕ್ರಶಂಖವರಾಭೀತಿ 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 ಹಸ್ತಾನ್ಯೇತಾನಿ ಸರ್ವಶಃ ಹಸ್ತಾನ್ಯೇತಾನಿ ಸರ್ವಶಃ ಹಸ್ತಾನ್ಯೇತಾನಿ ಸರ್ವಶಃ ಹಸ್ತಾನ್ಯೇತಾನಿ ಸರ್ವಶಃ ಮೂಲರೂಪಸವರ್ಣಾನಿ 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 ಕೃಷ್ಣವರ್ಣಾಶಿಖೋಚ್ಯತೆ 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 ಚತುರ್ವಿಂಶನ್ಮೂರ್ತಯಶ್ಚ ಚತುರ್ವಿಂಶನ್ಮೂರ್ತಯಶ್ಚ ಮೂಲರೂಪಸವರ್ಣಕಾಃ 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 ಚಕ್ರಶಂಖವರಾಭೀತಿ ಹಸ್ತಾನ್ಯೇತಾನಿ ಸರ್ವಶಃ ಮೂಲರೂಪಸವರ್ಣಾನಿ ಕೃಷ್ಣವರ್ಣಾಶಿಖೋಚ್ಯತೆ ಚತುರ್ವಿಂಶನ್ಮೂರ್ತಯಶ್ಚ ಮೂಲರೂಪಸವರ್ಣಕಾಃ. ಏತಾನಿ ಅಂದರೆ ಈಗ ಹೇಳಿದ 5 ರೂಪ ಯಾವುದು? ಕೃದ್ಧೋಲ್ಕ, ವೀರೋಲ್ಕ, ಮಹೋಲ್ಕ, ದ್ಯೂಲ್ಕ, ಸಹಸ್ರೋಲ್ಕ 5. ಏತಾನಿ ಇದರಲ್ಲೆಲ್ಲ ಯಾವ್ಯಾವ ಆಯುಧ ಇದೆ ಅಂತ ಒಟ್ಟಿಗೆ 5ಕ್ಕೂ ಯಾವುದಿದೆ? ಒಂದು ಚಕ್ರ, ಮತ್ತೊಂದು ಶಂಖ, ಆಮೇಲೆ ವರಮುದ್ರೆ, ಇನ್ನೊಂದು ಅಭಯ ಮುದ್ರೆ. ಅಭೀತಿ ಅಂದರೆ ಅಭಯ ಮುದ್ರೆ. ಹಾಗಾದರೆ 4 ಮುದ್ರೆಗಳನ್ನು ತಾನು ಕೈಯಲ್ಲಿ ಹೊತ್ಕೊಂಡಿರುವಂತಹ ರೂಪಗಳು ಈ 5 ರೂಪಗಳು. ಇನ್ನು ಇದರ ಬಣ್ಣ ಮಾತ್ರ ಪ್ರಶ್ನೆ ಮಾಡ್ತಾರೆ. ಇದರಲ್ಲಿ 5ರಲ್ಲಿ 4 ಒಂದೇ ಬಣ್ಣದ್ದು, ಒಂದು ಮಾತ್ರ ಅದು ಬೇರೆ ಬಣ್ಣ. ಕೃಷ್ಣವರ್ಣ ಅಂದರೆ ಕೃಷ್ಣ ಅಂದರೆ ಕಪ್ಪು. ಕಪ್ಪು ಬಣ್ಣ ಯಾವುದ್ರದ್ದು ಅಂದರೆ ಶಿಖೆಯ ಬಣ್ಣ ಕಪ್ಪು ಅಂತ. ಶಿಖೆಯ ಬಣ್ಣ ಅಂದರೆ ಕೂದಲು ಬಣ್ಣ ಕಪ್ಪ ಅಂತ. ಅದು ಬಿಳಿನೂ ಆಗ್ಬೋದಲ್ಲ. ಮತ್ತು ಹೇಗೆ ಅಂದರೆ ಇಲ್ಲಿ ಶಿಖಾ ಅಂತಂದರೆ ಶಿಖಾಕ್ಕೆ ಅಭಿಮಾನಿ ದೇವತೆ ಯಾರು? ಶಿಖೆಯನ್ನು ಮುಟ್ಕೊಳ್ಬೇಕಾದ್ರೆ ನಾವು ಯಾವ ರೂಪ ಹೇಳ್ತೀವಿ? ಕೃತೋಲ್ಕಾಯ ಹೃದಯಾಯ ನಮಃ, ಮಹೋಲ್ಕಾಯ ಶಿರಸೇ ಸ್ವಾಹ, ವೀರೋಲ್ಕಾಯ ಶಿಖಾಯೈ ವಷಟ್. ಹಾಗಾದರೆ ಶಿಖಾ ಅಂತಂದರೆ ಯಾವುದನ್ನು ಹೇಳ್ತೀವಿ? ವೀರೋಲ್ಕ. ಹಾಗೆ ವೀರೋಲ್ಕ ಅನ್ನೋ ಭಗವಂತನ ರೂಪ ಏನಿದೆ ಅದು ಕಪ್ಪು. ಇನ್ನು ಮಿಕ್ಕಿದ ರೂಪ ಇದೆಯಲ್ಲ, ಕೃದ್ಧೋಲ್ಕ, ಮಹೋಲ್ಕ, ಸಹಸ್ರೋಲ್ಕ, ದ್ಯೂಲ್ಕ, ಅದೆಲ್ಲ ಯಾವ ರೂಪ ಅಂದರೆ ಮೂಲ ರೂಪ ಸವರ್ಣಾನಿ. ಮೂಲ ರೂಪ ಅಂದರೆ ನಾರಾಯಣ ರೂಪ. ನಾರಾಯಣನ ರೂಪ ಹೇಗೆ ಹೇಳಿದ್ದೀವಿ? ಉದ್ಯತ್ ಭಾಸ್ವತ್ ಸಮಾಭಾಸ. ಹಾಗಾದರೆ ಉದಯಿಸ್ತಾರೋ ಸೂರ್ಯನ ಥರ ಹೊಳಿತಾ ಇದೆ. ಹಾಗಾದರೆ ಮಿಕ್ಕಿದ 4 ರೂಪ ಸೂರ್ಯನ ಥರ ಹೊಳಿತಾ ಇರುವಂಥ ರೂಪ. ಆದರೆ ವೀರೋಲ್ಕ ಅನ್ನೋ ಒಂದು ರೂಪ ಮಾತ್ರ ಕೃಷ್ಣವರ್ಣ, ಕಪ್ಪು ಬಣ್ಣ ಅಂತ. ಚತುರ್ವಿಂಶನ್ಮೂರ್ತಯಶ್ಚ, ಹಾಗೆ 24 ಮೂರ್ತಿಯ ಬಣ್ಣ ಯಾವುದು? ಅದು ಕಪ್ಪೋ ಅಥವಾ ಸೂರ್ಯನ ತರಹ ಕಾಂತಿಯೋ ಅಂದರೆ ಮೂಲ ರೂಪ ಸವರ್ಣಕಾಹ. ಮೂಲ ರೂಪ ಅಂದರೆ ನಾರಾಯಣ ರೂಪ. ನಾರಾಯಣ ರೂಪ ಅದು ಉದ್ಯತ್ ಭಾಸ್ವತ್ ಸಮಾಭಾಸ. ನಾವು ಧ್ಯಾನ ಶ್ಲೋಕ ಹೇಳ್ತೀವಲ್ಲ, ಉದಯಿಸ್ತಾರೋ ಸೂರ್ಯನ ರೀತಿಯಲ್ಲಿದೆ. ಅದೇ ಥರ ಈ 24 ಮೂರ್ತಿಗಳು ಕೂಡ ಉದಯಿಸ್ತಾರೋ ಸೂರ್ಯನ ರೀತಿಯಲ್ಲಿ ಇದ್ದಾವೆ. ಇನ್ನು ಪ್ರಣವ ಮಂತ್ರದ ಅಕ್ಷರನ್ಯಾಸ ಹೇಳ್ತಾರೆ. ಆದಿವರ್ಣತ್ರಯಂ ನಾಭಿ ಆದಿವರ್ಣತ್ರಯಂ ನಾಭಿ ಆದಿವರ್ಣತ್ರಯಂ ನಾಭಿ ಆದಿವರ್ಣತ್ರಯಂ ನಾಭಿ ಹೃಚ್ಛಿರಸ್ಸು ಯಥಾಕ್ರಮಂ ಹಚ್ಚಿರಸ್ಸು ಯಥಾಕ್ರಮಂ ಹಚ್ಚಿರಸ್ಸು ಯಥಾಕ್ರಮಂ ಹೃಚ್ಚಿರಸ್ಸು ಯಥಾಕ್ರಮಂ ನ್ಯಸನೀಯಂ ಚ ತದ್ವರ್ಣ ನ್ಯಸನೀಯಂ ಚ ತದ್ವರ್ಣ ನ್ಯಸನೀಯಂ ಚ ತದ್ವರ್ಣ ನ್ಯಸನೀಯಂ ಚ ತದ್ವರ್ಣ ದೇವತಾಧ್ಯಾನಪೂರ್ವಕಂ 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 ಆದಿವರ್ಣತ್ರಯಂ ನಾಭಿ ಹೃಚ್ಛಿರಸ್ಸು ಯಥಾಕ್ರಮಂ ನ್ಯಸನೀಯಂ ಚ
ಓಂಕಾರದಲ್ಲಿ ಒಟ್ಟು ಎಷ್ಟು ಅಕ್ಷರ ಇದೆ? 8 ಇದೆ. 8ರಲ್ಲಿ ಮೊದಲನೇ 3 ಆದಿ ವರ್ಣ ತ್ರಯಂ, ಮೊದಲು ವರ್ಣತ್ರಯ ಅಕ್ಷರಗಳು 3 ಯಾವುದು? ಅಕಾರ, ಉಕಾರ, ಮಕಾರ. ಆಮೇಲೆ ನಮಗೆ ಗೊತ್ತಿರೋದೆ ಅಕಾರ, ಉಕಾರ, ಮಕಾರ. ಇದನ್ನು ಹೇಳಬೇಕಾದ್ರೆ ಭಗವಂತನ ಧ್ಯಾನ ಮಾಡ್ತಾ ಇರಬೇಕು. ಅಕಾರಕ್ಕೆ ವಿಶ್ವ, ಮತ್ತು ಉಕಾರಕ್ಕೆ ತೈಜಸ, ಮಕಾರಕ್ಕೆ ಪ್ರಾಜ್ಞ. ಅಲ್ಲಿ ಹೇಳಿದ್ದು 8 ವಿಶ್ವ, ತೈಜಸ, ಪ್ರಾಜ್ಞ, ತುರಿಯ, ಆತ್ಮ, ಅಂತರಾತ್ಮ, ಪರಮಾತ್ಮ, ಜ್ಞಾನಾತ್ಮ. ಹಾಗಾದರೆ ಮೊದಲು 3 ಅಕ್ಷರಕ್ಕೆ 3 ದೇವತೆ ಯಾರು? ವಿಶ್ವ, ತೈಜಸ, ಪ್ರಾಜ್ಞ. ಇವರನ್ನು ಧ್ಯಾನ ಮಾಡಬೇಕು. ಆ ಅನ್ಬೇಕಾದ್ರೆ ವಿಶ್ವ, ಉ ಅನ್ಬೇಕಾದ್ರೆ ತೈಜಸ, ಮ ಅನ್ಬೇಕಾದ್ರೆ ಪ್ರಾಜ್ಞ. ಯಾವ್ಯಾವ ಸ್ಥಾನದಲ್ಲಿ ಮುಟ್ಕೊಳ್ಬೇಕು? ನ್ಯಾಸ, ಯಾವ ಅಂಗವನ್ನು ಮುಟ್ಕೊಳ್ತಾ ನಾವು ಇವರನ್ನು ಧ್ಯಾನ ಮಾಡಬೇಕು ಅಂದರೆ ಮೊದಲು ನಾಭಿ ಪ್ರದೇಶ, ಆಮೇಲೆ ಹೃದಯ ಹೃತ್, ಆಮೇಲೆ ಶಿರಸ್ಸು. ಇಷ್ಟು. ಹಾಗಾದರೆ ವಿಶ್ವಾಯ ನಮಃ ಹೊಕ್ಕಳು ಬರೆದಿದ್ದಾರೆ ನೋಡಿ ಕೆಳಗಡೆ ವಿವರಣೆ. ಆಮೇಲೆ ತೇಜಸಾಯ ನಮಃ, ಮಂ ಪ್ರಾಜ್ಞಾಯ ನಮಃ. ಇದು ಈ 3 ಸ್ಥಾನ. ಈ 3 ಸ್ಥಾನದಲ್ಲಿ ಈ ಪ್ರಣವ ಮಂತ್ರ ಜಪ ಮಾಡೋರು ಇದನ್ನು ಮಾಡಿರ್ತಾರೆ. ಓಂ ವಿಶ್ವಾಯ ನಮಃ ನ್ಯಾಸ ಹೇಳ್ತಾ ಇದ್ದಾರೆ. ವಿಶ್ವಾಯ ನಮಃ, ತೇಜಸಾಯ ನಮಃ, ಮಂ ಪ್ರಾಜ್ಞಾಯ ನಮಃ. ಇದೆಲ್ಲ ಏನು ಮಾಡಬೇಕು ಅಂದರೆ ಓಂಕಾರ ಮೊದಲಿಗೆ ಹಾಕ್ಕೊಳ್ಬೇಕು. ಓಂ ವಿಶ್ವಾಯ ನಮಃ, ಓಂ ತೇಜಸಾಯ ನಮಃ, ಓಂ ಮಂ ಪ್ರಾಜ್ಞಾಯ ನಮಃ. ಓಂಕಾರ ಆದಿ ಅಂತ್ಯ, ಮೊದಲು ಕೊನೆಗೆ ಹಾಕ್ಕೊಳ್ಳೋದು. ನ್ಯಸನೀಯಂಚ, ನ್ಯಸನ ಮಾಡೋದು ಅಂದರೆ ನ್ಯಾಸ. ಅಲ್ಲಲ್ಲಿ ನಾವು ನಮ್ಮ ತಲೆಯನ್ನು ಮುಟ್ಟೋದು. ನ್ಯಾಸ ಅಂದರೆ ಮುಟ್ಟೋದು ಅಂತ ಅರ್ಥ. ತದ್ವರ್ಣ ದೇವತಾ ಧ್ಯಾನ ಪೂರ್ವಕಂ. ತದ್ವರ್ಣ ಅಂದರೆ ಈ ಅಕಾರ, ಉಕಾರ, ಮಕಾರ ಅನ್ನೋ ವರ್ಣ ಅಕ್ಷರ. ಈ ಅಕ್ಷರಗಳ ದೇವತೆ ಯಾರ್ಯಾರು? ವಿಶ್ವ, ತೈಜಸ, ಪ್ರಾಜ್ಞ. ಈ 3 ಜನ ಧ್ಯಾನ ಮಾಡ್ಕೊಳ್ತಾ ಮುಟ್ಟಬೇಕು ಅಂತ ಅರ್ಥ ಆಯಾಯ ಅಂಗಗಳನ್ನ. ಇದಾದಮೇಲೆ ಇನ್ನೂ ಅಷ್ಟಾಕ್ಷರ ಮಂತ್ರದ ಬಗ್ಗೆ ಬರ್ತಾರೆ. ನಾವು ಪ್ರತಿ ದಿವಸ ನಾರಾಯಣ ಅಷ್ಟಾಕ್ಷರ ಮಂತ್ರ ಮಾಡ್ತಾ ಇದ್ರೆ ಅದನ್ನು ಗೊತ್ತಾಗುತ್ತೆ. ಪಜ್ಜಾನುನಾಭಿ ಹೃದಯ, ವಾಂಗ್ನಾಸಾ ನೇತ್ರಕೇಶು ಚ, ಅಷ್ಟಾಕ್ಷರಾಣಾಂ ನ್ಯಾಸ ಸ್ಯಾತ್. ಮುಂದಿನ ಒಂದು ಪದ ವ್ಯಾಹೃತೀನಾಂ ಪ್ರಜಾಪತಿ. ಅದು ಯಾಕೆ ಬಿಡಿಸಿದ್ದಾರೆ ಅಂದರೆ ಅದು ಬೇರೆ ಮಂತ್ರಕ್ಕೆ ಸಂಬಂಧಪಟ್ಟಿತ್ತು. ಮುಂದಿನ ಭಾಗ ಒಂದೇ ಶ್ಲೋಕ ಆದರೂ ವ್ಯಾಹೃತೀನಾಂ ಪ್ರಜಾಪತಿ ಅದು ಬೇರೆ ವ್ಯಾಹೃತಿ ಮಂತ್ರಕ್ಕೆ ಸಂಬಂಧ. ಇದಿವಾಗ ನಾರಾಯಣ ಅಷ್ಟಾಕ್ಷರ ಮಂತ್ರ ಮಾಡಬೇಕಾದ್ರೆ ಏನೇನು ಹೇಳ್ತೀವಿ ಅದನ್ನು ವಿವರಣೆಯಲ್ಲಿ ಕೊಟ್ಟಿದ್ದಾರೆ. ಅದ್ರ ಮುಂಚೆ ಈ ಶಬ್ದ ನೋಡ್ತಾ ಹೋಗೋಣ. ಪತ್ ಅಂದರೆ ಕಾಲು ಅಂತ ಅರ್ಥ, ಪತ್. ಆಮೇಲೆ ಜಾನು ಅಂದರೆ ಮೊಣಗಂಟು, ನಾಭಿ ಹೊಕ್ಕಳು, ಹೃದಯ ಎದೆ, ವಾಕ್ ಅಂದರೆ ವಾಂಗ್ನಾಸ ಅಂತಿದೆಯಲ್ಲ, ವಾಕ್ ಅಂದರೆ ಯಾವುದು? ಬಾಯಿ. ನಾಸ ಅಂದರೆ ಮೂಗು, ನೇತ್ರ ಅಂದರೆ ಕಣ್ಣು, ಆಮೇಲೆ ನೇತ್ರ ಕೇಶುಚ, ಕ ಅಂದರೆ ತಲೆ ಅಂತ ಅರ್ಥ. ಇಷ್ಟು ಕಡೆ 8 ಅಕ್ಷರಗಳು ನಾರಾಯಣ ಅಷ್ಟಾಕ್ಷರ 8 ಕಡೆ ಮುಟ್ಟಬೇಕು ಅಂತ ಅರ್ಥ. 8 ಅಂಗಗಳು ಯಾವುದು? ಮೊದಲನೇದು ಓಂ ವಿಶ್ವಾಯ ನಮಃ, ಓಂ ಕಾಲನ್ನು ಮುಟ್ತೀವಲ್ಲ, ಓಂ ವಿಶ್ವಾಯ ನಮಃ, ಓಂ ನಂ ತೈಜಸಾಯ ನಮಃ, ಅಲ್ಲೇನಿದೆ ಓಂ ನಮೋ ನಾರಾಯಣಾಯ ಅಷ್ಟು ಬರಬೇಕಲ್ಲ, ಅದು ಒಂದೊಂದೇ ಅಕ್ಷರ. ಓಂ ತಗೊಳ್ತಾರೆ, ಆಮೇಲೆ ನಾಮ್, ಆಮೇಲೆ ನಮ್ ತಗೊತಾರೆ, ಆ ಮೋಮ್, ಆಮೇಲೆ ನಾರಾಯಣಾಯ, ಓಂ ನಮೋ ನಾರಾಯಣ ಎಷ್ಟಿದೆ. ಫಸ್ಟ್ ಸ್ಟಾರ್ಟಿಂಗ್ ಎಲ್ಲ ಅದಿರತ್ತೆ ನೋಡಿ, ಓಂ ಅಂತ, ಆಮೇಲೆ ವಿಶ್ವ. ಯಾಕೆ ಓಂ ಅನ್ನೋದಕ್ಕೆ ವಿಶ್ವ ರೂಪಿ ಪರಮಾತ್ಮ. ಆಮೇಲೆ ಮುಂದಿಂದು ನಮ್ಗೆ ತೈಜಸ, ಮೋ ಅಂದರೆ ಓಂ ನ ಮೋ, ಮೋಮ್, ಆ ಮೋಗೆ ಪ್ರಾಜ್ಞ,
ಓಂ ನಮೋ ಆದಮೇಲೆ ನಾರಾಯಣಾಯ ಇದೆಯಲ್ವಾ, ನಾಮ್ ತುರ್ಯ. ಆಮೇಲೆ ರಾಮ್ ಅನ್ನೋದಕ್ಕೆ ಆತ್ಮ, ಆತ್ಮರೂಪ. ಯಮ್ ಅನ್ನೋದಕ್ಕೆ ನಾರಾಯ, ಯಮ್ ಅಂದರೆ ಅಂತರಾತ್ಮ. ನಾಮ್ ಅಂದರೆ ಪರಮಾತ್ಮ, ಯಮ್ ಅಂದರೆ ಜ್ಞಾನಾತ್ಮ. ಒಟ್ಟೇನಾಯಿತು ಓಂ ನಮೋ ನಾರಾಯಣಾಯ. ಅಲ್ಲಿಗೆ ನಿಲ್ತು. ಎಲ್ಲ ಒಂದೊಂದೇ ಸ್ಟಾರ್ಟಿಂಗ್ ಮಾತ್ರ ತೊಗೊಂಡಿದ್ದಾರೆ. ಮೊದಲೇನು ಮಾಡ್ತಾರೆ, ಸ್ಟಾರ್ಟಿಂಗ್ ಒಂದು ಅಕ್ಷರ ತೊಗೊಳ್ತಾರೆ, ಆಮೇಲೆ ಒಂದು ಭಗವಂತನ ರೂಪ ಹಾಕ್ತಾರೆ, ನಮಃ ಅಂತ ಹೇಳ್ತಾರೆ. ಈಗ ಓಂ ವಿಶ್ವಾಯ ನಮಃ ಅನ್ಬೇಕಾದ್ರೆ ಕಾಲನ್ನು ಮುಟ್ಟಿದ್ವಿ. ಆಮೇಲೆ ಓಂ ನಮ್ ತೈಜಸಾಯ ನಮಃ ಅನ್ಬೇಕಾದ್ರೆ ಕಾಲಿನ ಗಂಟು. ಆಮೇಲೆ ಓಂ ಪ್ರಾಜ್ಞಾಯ ನಮಃ ನಾಭಿ, ನಾಮ್ ತುರ್ಯಾಯ ನಮಃ ಎದೆ, ರಾಮ್ ಆತ್ಮನೇ ನಮಃ ಬಾಯಿ. ಬಾಯಿ ಮುಟ್ಬೇಕು. ಅದು ಹೇಳ್ತಾರೆ ಯಾವ್ಯಾವ ಇದನ್ನ ಇಡ್ಬೇಕು. ಜ್ಞಾನ ಮುದ್ರೆಯಲ್ಲಿ ಹಿಂಗೆ ತೋರಿಸ್ಬೇಕು ಅಂತ ಹೇಳ್ತಾರೆ. ನಾವು ಇಡೋದು ಸಾಮಾನ್ಯ ಹಿಂಗೆ ಅಂದ್ಬಿಡ್ತೀವಿ ಹಿಂಗೆ ಅಂತ. ಅದು ಸಾಮಾನ್ಯ ಈ ಅಂಗುಷ್ಟ ಬಿಟ್ಟು ಇದನ್ನು ಸಾಮಾನ್ಯ ಎಲ್ಲ ಕಡೆನೂ ಇಲ್ಲಿ 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 ಎಲ್ಲ ಕಡೆ ಅಂಗುಷ್ಟ ಮಾತ್ರ ಮುಟ್ಸಲ್ಲ, ಹೆಬ್ಬೆರಳು. ಇಲ್ಲ ಅಂತ ಏನು ಜ್ಞಾನ ಮುದ್ರೆ ಥರ ಹಿಂಗೆ ಜ್ಞಾನ ಮುದ್ರೆ ಇದು ಈ ಆಕಾರದಲ್ಲಿ ಹಿಂಗೆ ಅಷ್ಟೇ, ಹಿಂಗೆ ತೋರಿಸ್ಕೊಡೋದಷ್ಟೇ, ಮುಟ್ಟಲ್ಲ ಬಾಯಿನ. ಇಷ್ಟು ಅಲ್ಲಿ ಇಲ್ಲಿಗೆ ತೋರಿಸ್ತಾರೆ ಇಲ್ಲೆಲ್ಲ ಮುಂದೆ. ಇದಾದಮೇಲೆ ಮುಂದೆ ಏನಿದೆ ಮೂಗು, ಎಂ ಅಂತರಾತ್ಮನೇ ನಮಃ. ಮೂಗನ್ನು ಹಿಂಗೆ ಇಟ್ಕೊಳ್ತೀವಿ, ಏನೋ ಮಾಡ್ಕೊಳ್ತೀವಿ. ನೋಡೋಣ ಅದು ಯಾವ್ಯಾವ ಬೆರಳು ಅಂತ. ಮುಂದೆ ಮೂಗಾದ್ಮೇಲೆ ಕಣ್ಣು, ನಾಮ್ ಪರಮಾತ್ಮನೇ ನಮಃ. ಇದು 2 ಬೆರಳು, ಈ 2 ಬೆರಳನ್ನು ಮುಟ್ಟಬೇಕು. ಅಂದರೆ ತೋರು ಬೆರಳು, ಮಧ್ಯದ ಬೆರಳು. ಆಮೇಲೆ ಎಂ ಜ್ಞಾನಾತ್ಮನೇ ನಮಃ. ತಲೆ, ತಲೆ ಮುಟ್ಬೇಕಾದ್ರೆ ಮಾತ್ರ ಇದನ್ನು ಹೆಬ್ಬೆರಳಿಲ್ಲ, ಹೆಬ್ಬೆರಳು ಸ್ಪರ್ಶ ಇಲ್ಲದೇ 4 ಬೆರಳು ಇಷ್ಟಿದೆ. ಇದನ್ನು ವಿವರಣೆ ಮಾಡ್ತಾರೆ. ಈಗ ಈ ವಿವರಣೆ ಒಂದು ನೋಡ್ಬಿಡೋಣ ಇವತ್ತು. ಇಲ್ಲಿ 2ನೇ ನ್ಯಾಸ ಮೂರ್ಧರ ಅಂತ. ನ್ಯಾಸ ಅಂದರೆ ಪ್ರತಿಯೊಂದು ಈ 8 ಅಂಗ ಇದೆಯಲ್ಲ, ಸ್ಟಾರ್ಟ್ ಎಲ್ಲಿಂದ ಮಾಡಬೇಕು ಅಂತ. ಕಾಲಿನಿಂದ ತಲೆಗೋ, ತಲೆಯಿಂದ ಕಾಲಿಗೋ. ಹೇಗೆ ತಲೆಯಿಂದ ಕಾಲಿಗೆ ಮಾಡಿದ್ರೆ ಇದು ಸೃಷ್ಟಿನ್ಯಾಸ ಅಂತ ಕರೀತಾರೆ. ಸೃಷ್ಟಿ ಮೇಲಿಂದ ಕೆಳಗೆ ಬರೋದು ಸೃಷ್ಟಿನ್ಯಾಸ. ಲಯನ್ಯಾಸ ಅಂದರೆ ಕೆಳಗಿಂದ ಮೇಲಕ್ಕೆ ಮುಟ್ಟೋದು. ಇನ್ನೊಂದು ಮಧ್ಯದಲ್ಲಿ ಸ್ಥಿತಿನ್ಯಾಸ ಅಂತಿದೆ. ಅಂದರೆ ತಲೆಯಿಂದ ಬಾಯಿಗೆ, ಕಾಲಿನಿಂದ ನಾಭಿಗೆ. ಹಾಗಾದ್ರೆ ಸೃಷ್ಟಿಯಿಂದ ಮೇಲಿಂದ ಕೆಳಗಡೆ, ಲಯ ಅಂದರೆ ಕೆಳಗಿಂದ ಮೇಲೆ, ಸ್ಥಿತಿ ಅಂದರೆ ಮೇಲಿಂದ ಅಲ್ಲಿ ಅರ್ಧ, ಕೆಳಗಿಂದ ಅರ್ಧ. ಈ ಥರ ಇದೆ. ಯಾರ್ಯಾರು ಮಾಡಬೇಕು ಈ ನ್ಯಾಸ? ಸೃಷ್ಟಿನ್ಯಾಸ ಯಾರ ಪ್ರಕಾರ, ಯಾರಿಗೆ ಮಾಡೋದು, ಯಾರು ಅಧಿಕಾರಿಗಳು? ಲಯ ನ್ಯಾಸ ಯಾರು ಮಾಡಬೇಕು? ಸ್ಥಿತಿನ್ಯಾಸ ಯಾರು ಮಾಡಬೇಕು? ಗೃಹಸ್ಥರು ಮಾಡಬೇಕಾಗಿದ್ದು ಯಾವುದು? ಮತ್ತು ಸನ್ಯಾಸಿಗಳು ಯಾವುದು ಮಾಡಬೇಕು? ಬ್ರಹ್ಮಚಾರಿಗಳು ಯಾವ್ದು ಮಾಡಬೇಕು? 3 ಜನ ಮಾಡ್ತಾರೆ ನಾರಾಯಣಾಷ್ಟಾಕ್ಷರ ಮಂತ್ರ ಜಪ. ಯಾವುದನ್ನು ಮಾಡಬೇಕು ಅಂದರೆ ಸೃಷ್ಟಿನ್ಯಾಸ ಮಾಡೋದು. ಇಲ್ಲಿ ಶ್ಲೋಕ ಕೊಟ್ಟಿದ್ದಾರೆ ನೋಡಿ, ಪ್ರಮಾಣ ಇದೆ. 3ನೇ ಶ್ಲೋಕ. ಸ್ಥಿತಿನ್ಯಾಸೋ ಗೃಹಸ್ಥಾನಾಂ. ಹಾಗಾದ್ರೆ ಗೃಹಸ್ಥರಿಗೆ ಯಾವ ನ್ಯಾಸ? ಸ್ಥಿತಿನ್ಯಾಸ ಅಂದರೆ ಮೇಲಿಂದ ಅರ್ಧ, ಬಾಯಿವರೆಗೆ, ಮೇಲೆ ತಲೆಯಿಂದ ಬಾಯಿವರೆಗೆ, ಕಾಲಿಂದ ನಾಭಿವರೆಗೆ, ಈ ಥರ. ಇದು ಸ್ಥಿತಿನ್ಯಾಸ ಯಾರಿಗೆ? ಇವ್ರಿಗೆ, ಗೃಹಸ್ಥರಿಗೆ. ಅದು ಸ್ಥಿತಿನ್ಯಾಸ ಮಾಡಿದರೆ ಗೃಹಸ್ಥರಿಗೆ ಸರ್ವಸಿದ್ಧಿದ ಉತ್ಕೃಷ್ಟ ಉದ್ದಿಷ್ಟ ಸರ್ವಸಿದ್ಧಿದ, ಸರ್ವಸಿದ್ಧಿ ಎಲ್ಲ ಸಿದ್ಧಿ ಪಡಿಬೇಕು ಅಂತಂದರೆ ಈ ನ್ಯಾಸ ಸ್ಥಿತಿನ್ಯಾಸ ಮಾಡಬೇಕು ಅಂತ. ಇನ್ನು ಪ್ರಥಮಾಶ್ರಮಿಣಾಂ ನ್ಯಾಸ ಉತ್ಪತ್ತಿ ಸಮುದಾಹೃತ. ಪ್ರಥಮ ಆಶ್ರಮಿಗಳು ಯಾರು? ಮೊದಲನೇ ಆಶ್ರಮ ಯಾವುದು? ಬ್ರಹ್ಮಚರ್ಯ ಆಶ್ರಮ. ಹಾಗಾದ್ರೆ ಪ್ರಥಮಾಶ್ರಮಿಗಳು ಅಂತಂದರೆ ಬ್ರಹ್ಮಚರ್ಯದಲ್ಲಿ ಇರೋರು. ಅವ್ರು ಯಾವ ನ್ಯಾಸ ಮಾಡಬೇಕು? ಉತ್ಪತ್ತಿ ಅಂದರೆ ಸೃಷ್ಟಿನ್ಯಾಸ ಅಂತ ಅರ್ಥ. ಸೃಷ್ಟಿ ಉತ್ಪತ್ತಿ ಒಂದೇ, ಸೃಷ್ಟಿ ಬದಲು ಉತ್ಪತ್ತಿ ಹಾಕಿದ್ದಾರೆ. ಉತ್ಪತ್ತಿ ನ್ಯಾಸ ಮಾಡಬೇಕು, ಅಂದರೆ ಮೇಲಿಂದ ಕೆಳಗಡೆ. ಇನ್ನು ಯತೀನಾಂ ಚ ವನಸ್ಥಾನಾಂ ಸಂಹಾರ ಸಮುದಾಹೃತ. ಸಂಹಾರ ಅಂದರೆ ಲಯ. ಲಯನ್ಯಾಸ ಯಾರಿಗೆ? ಕೆಳಗಿಂದ ಮೇಲೆ ಯತಿಗಳಿಗೆ, ಮತ್ತು ಇನ್ನೊಬ್ಬರಿಗೆ ವನಸ್ಥಾನಾಂ. ವನಸ್ಥರು ಅಂದರೆ ಯಾವ ಆಶ್ರಮದವರು? ವಾನಪ್ರಸ್ಥರಿಗೆ ಅಂತ ಅರ್ಥ. ಹಾಗಾದ್ರೆ ವಾನಪ್ರಸ್ಥರಿಗೆ ಯತ್ಯಾಶ್ರಮ, ಇವರಿಬ್ಬರಿಗೂ ಕೂಡ ಸಂಹಾರ ಲಯನ್ಯಾಸ ಅವರು ಮಾಡಬೇಕು ಅಂತ. ಹಾಗಾದ್ರೆ ಗೃಹಸ್ಥರಿಗೆ ಸ್ಥಿತಿನ್ಯಾಸ, ಅದು ಮುಖ್ಯ. ಅದನ್ನೇ ಮುಂದಕ್ಕೆ ಬರೆದಿದ್ದಾರೆ. ಬ್ರಹ್ಮಚಾರಿಗಳಿಗೆ ಸೃಷ್ಟಿನ್ಯಾಸ, ಗೃಹಸ್ಥರಿಗೆ ಸ್ಥಿತಿನ್ಯಾಸ, ಯತಿಗಳು ಮತ್ತು ವಾನಪ್ರಸ್ಥರಿಗೆ ಸಂಹಾರ ನ್ಯಾಸ. ಇಷ್ಟಿದೆ. ಆಗ ನಮಗೆ ನ್ಯಾಸ ಅಂದರೆ ಮೊದಲು ಗೊತ್ತಾಯ್ತು. ಈಗ ನ್ಯಾಸದಲ್ಲಿ ಇಷ್ಟು ವಿಭಾಗ ಇದೆ. ಈಗ ಒಂದೊಂದೇ ನ್ಯಾಸದ ಬಗ್ಗೆ ಹೇಳ್ತಾರೆ. ಇದೊಂದು ವಿಷಯ ನೋಡೋಣ ಈ ಶ್ಲೋಕ. ತತ್ರ ಅಂಗುರೀಭಿ ನ್ಯಾಸ ಸ್ಯಾತ್. ಎಲ್ಲ ಬೆರಳುಗಳಿಂದಲೇ ನ್ಯಾಸ ನಾವು ಮಾಡೋದು, ಒಟ್ಟು ಬೆರಳುಗಳು. ಆದರೆ ಯಾವ್ಯಾವ ಭಾಗ ಮುಟ್ಟಬೇಕಾದ್ರೆ ಯಾವ್ಯಾವ ಬೆರಳು ಅಂತ ನೋಡಬೇಕು. ಶಿರಸಿ ಏಕೈವ ಮಧ್ಯಮ ಅಂತ ಹೇಳ್ತಾರೆ. ತಲೆ ಮೇಲೆ ಆಗ್ಬೇಕಾದ್ರೆ ಒಂದೇ ಅಂತೆ. ಹಿಂಗೆ ಕೆಲವ್ರು ಮುಟ್ತಾರೆ, ಹಿಂಗಿಡಲ್ಲ. ಅಂದರೆ ಈ 4 ಬೆರಳುಗಳನ್ನು ಮುಟ್ಸಲ್ಲ, ಒಂದೇ. ಅದಕ್ಕೆ ಹಿಂಗೆಲ್ಲ ಮಡಿಸ್ಕೊಂಬಿಟ್ಟು ಸುಮ್ಮನೆ ಹಿಂಗೆ
ಇದು ಪ್ರಮಾಣದ ಪ್ರಕಾರ. ನೀವು ಪ್ರಮಾಣದ ಪ್ರಕಾರ ಕೇಳಿದೆ ಯಾರು ಹೇಗೆ ಇಟ್ಕೊಳ್ಬೇಕು ಅಂತ, ಇದು ಸಂಪ್ರದಾಯ ಆಗೋಯ್ತು. ಈಗ ಪ್ರಮಾಣ ಇದು ಸಂಪ್ರದಾಯ ಇದು ಅದು ನಮ್ಗೆ ಗೊತ್ತಿಲ್ಲ ಅಂದರೆ ಇದು ಮುಟ್ಟಲ್ಲ, ಟಕ್ ಅಂತ ಇಟ್ಕೊಂಡ್ಬಿಡ್ತೀವಿ. ಯಾಕೆಂದರೆ ಮುಂಚಿಂದೆಲ್ಲ ಶಿರಸಿ ಅಂತಿದೆ, ಶಿರಸ್ಸನ್ನು ಮುಟ್ಟಬೇಕಾದ್ರೆ ಅದು ಪ್ರಮಾಣ ಇದೆ ಮುಂಚಿಂದಕ್ಕೂ. ಇಲ್ಲಿ ಈ ಪ್ರಮಾಣದ ಪ್ರಕಾರ ನ್ಯಾಸ ಮಾಡಬೇಕಾದ್ರೆ ವಿಶೇಷ ಅದು ಶಿಖಾಯೇ ಔಷಟ್ ಅಂತೆಲ್ಲ ಬಂತಲ್ಲ ಮುಂಚೆ, ಅದು ಮಾಡಬೇಕಾದ್ರೆ ಸರಿ ಶಿರಸೇ ಸ್ವಾಹ ಅಂತ ಬಂತಲ್ಲ, ಆ ನ್ಯಾಸ ಮಾಡಬೇಕಾದ್ರೆ ಇದು 4 ಬೆರಳು ಹೀಗೆ ಒಂದು ಹೆಬ್ಬೆರಳು ಬಿಟ್ಟು. ಆದರೆ ಇಲ್ಲಿ ಈ ನ್ಯಾಸ ಹೇಳ್ತಾರಲ್ಲ ಅಷ್ಟಾಕ್ಷರ ಮಂತ್ರ ನ್ಯಾಸ, ಈ ಸಂದರ್ಭದಲ್ಲಿ ಈ ನ್ಯಾಸ ಆಗಬೇಕಾದ್ರೆ ಮಧ್ಯ ಬೆರಳು ಮಧ್ಯ. ಆಮೇಲೆ ತರ್ಜನಿ ಮಧ್ಯಮಾಭ್ಯಾಂತು, ತರ್ಜನಿ ಬೆರಳು ಯಾವುದು? ತರ್ಜನಿ ಅಂದರೆ ಇದು ಹಿಂಗೆ ತೋರ್ತೀವಲ್ಲ, ತೋರ್ ಬೆರಳು. ಮತ್ತು ಮಧ್ಯಮ ಅಂದರೆ ಇದು, ಆಯಿತಾ? ಈ 2 ಬೆರಳು ತಗೊಂಡು ಚಕ್ಷುಷೋಹೋ ನ್ಯಾಸ ಇಷ್ಯತೆ, ಕಣ್ಣು ಹಾಗಾದ್ರೆ ಹಿಂಗೆ ಹಿಂಗೆ ಮಾಡ್ತಾರೆ. ಅದು ತೊಂದರೆ ಇಲ್ಲ. ಅದೇನು ಮಾಡ್ತಾರೆ ಕೆಲವರು 2 ಬೆರಳು ಅಂತ ಅದ್ರಲ್ಲಿ ಸಂಕೋಚ ಹಾಗೆ ಮಾಡ್ಕೋತಾರೆ. ಈ ಪ್ರಮಾಣದ ಪ್ರಕಾರ ಯಾವುದು? ತರ್ಜನಿ ಮತ್ತು ಮಧ್ಯಮ ಬೆರಳು 2. ಇನ್ನು ಮುಂದೆ ಅಂಗುಷ್ಠಾನಾಮಿಕಾಭ್ಯಾಂತು ನಾಸಯೋರ್ನ್ಯಾಸ. ಈ ನಾಸ ಅಂದರೆ ಮೂಗು, ಮೂಗನ್ನು ಮುಟ್ಕೊಳ್ಳೋದು ಅಂಗುಷ್ಠ. ಮತ್ತು ಅನಾಮಿಕ ಅಂದರೆ ಯಾವುದು? ಹೆಸರಿಲ್ದೇ ಇರೋದು ಇದಕ್ಕೆ ತಾನೆ, ಅದು ಕಿರು ಬೆರಳು. ಹಾಗಾದರೆ ಇದು ಅಂಗುಷ್ಠ, ಇದು ಹೆಬ್ಬೆರಳು ಕಿರು ಬೆರಳಲ್ಲ. ಅನಾಮಿಕ ಅಂದರೆ ಇದಕ್ಕೆ ಹೆಸರಿಲ್ದೇ ಇರೋದು ಇದು ರಿಂಗ್ ಫಿಂಗರ್. ಸರಿ. ಆಮೇಲೆ ಮುಂದೆ ವದನೆ ಜ್ಞಾನ ಮುದ್ರಾ ಸ್ಯಾತ್. ವದನೆ ಅಂದರೆ ಮುಖ, ವದನೆ ಅಂದರೆ ಮುಖ ಅಂದರೆ ಇದು ಬಾಯಿ ಅಂತ ಅರ್ಥ. ಬಾಯಿಗೆ ಜ್ಞಾನ ಮುದ್ರೆ, ಅದೇ ಆಗಲೇ ಹೇಳಿದ್ನಲ್ಲ ಇಷ್ಟು. ಆಮೇಲೆ ಅಂಗುಷ್ಠಶ್ಚ ಕನಿಷ್ಠಿಕಾ ಅಂತ ಹೇಳ್ತಾರೆ. ಇದು ಯಾವುದಕ್ಕೆ? ಹೃದಯ ಪ್ರಕೀರ್ತಿತ. ಅಂಗುಷ್ಠಶ್ಚ ಕನಿಷ್ಠಿಕ ಅಂದರೆ ಇದು. ಅಂಗುಷ್ಠ ಅಂದರೆ ಹೆಬ್ಬೆರಳು, ಕನಿಷ್ಠಿಕ ಅಂದರೆ ಕೊನೆಯದು. ಇವೆರಡು ಸೇರಿಸಿ ಎಲ್ಲಿ? ಹೃದಯ. ಹಾಗಾದ್ರೆ ಇಲ್ಲಿ ಚೇಂಜ್ ಆಯಿತು. ಮುಂಚೆ ಎಲ್ಲ ಹೃದಯ ಅಂದರೆ ಹೀಗಿತ್ತು, ಈಗ ಇದು ಇವೆರಡು ಹಂಗೆ. ಆಮೇಲೆ ಅನಂಗುಷ್ಠ ನಾಭೌ ಅನಂಗುಷ್ಠ ಪ್ರಕೀರ್ತಿತ. ನಾಭಿ ಹೊಕ್ಕಳಾಗಬೇಕಾದ್ರೆ ಈ ಹೆಬ್ಬೆರಳು ಬಿಡಬೇಕಷ್ಟೆ, ಅಷ್ಟೆ. ಸರ್ವ ಜಾನೌಚ ಪಾದೇಚ. ಅದರ ಎಲ್ಲ ಬೆರಳು ಉಪಯೋಗ ಎಲ್ಲಿ ಅಂದರೆ ಗಂಟು ಪಾದ, ಅದು ಎಲ್ಲ ಬೆರಳು, ಅದಲ್ಲೇನು ತಾರತಮ್ಯ ಇಲ್ಲ, ಎಲ್ಲ ಬೆರಳುಗಳು. ಇತಿ ಪಾದೇಚ ಪಂಚಾಪಿ ಪರಿಕೀರ್ತಿತ. 5 ಬೆರಳು ಮುಟ್ಟೋದು ಅಂದರೆ ಅದು ಮೊಣಗಂಟು ಕಾಲು ಅಷ್ಟೇ. ಇನ್ನು ಮಿಕ್ಕಿದ ಎಲ್ಲ ಕಡೆ ಬೆರಳಲ್ಲಿ ಕ್ರಮ ಇದೆ, ಇಂತಿಂಥ ಬೆರಳಲ್ಲೇ ನ್ಯಾಸ ಮಾಡಬೇಕು ಅಂತ. ಇದು ಪ್ರಮಾಣ ಪುರಸ್ಸರವಾಗಿರೋದು, ಪ್ರಮಾಣ ಇದೆ. ಮುಟ್ಟಲ್ಲ, ಪೂರ್ಣ ಸ್ಪರ್ಶ ಇಲ್ಲ ಅಷ್ಟೇ. ಮತ್ತು ನಮ್ಮ ಗುಹ್ಯ ಇಂದ್ರಿಯಗಳೇನಿದೆ ಅದರ ಸ್ಪರ್ಶ ಇಲ್ಲ. ಭಂಭಗಾಯ ನಮಃ ಅಂಥೇಳಿ ಸುಮ್ಮನೆ ಹೀಗೆ ತೋರಿಸೋವಂಥದ್ದಷ್ಟೇ. ನಾವು ಆ ಮಾತೃಕಾನ್ಯಾಸ ಮಾಡಬೇಕಾದ್ರೆ ಒಂದೊಂದೇ ಅಂಗಗಳು ಬರ್ತಾರೆ, ಗುಹ್ಯಾಯ ನಮಃ ಅಷ್ಟೇ, ಸ್ಪರ್ಶ ಇಲ್ಲ. ತುಟಿ ಇತ್ಯಾದಿ ಗುಹೇಂದ್ರಿಯಗಳೇನಿದೆ ಅದು ಸ್ಪರ್ಶ ಇಲ್ಲ. ಅಂತೂ ಇಷ್ಟು ಆ ಬೆರಳುಗಳ ನಿಯಮ ಉಂಟು. ಇದಾದಮೇಲೆ ವ್ಯಾಹೃತಿ ಮಂತ್ರದ ಬಗ್ಗೆ ಬರ್ತಾರೆ, ಅದು ಮತ್ತೆ ಮುಂದಿನ ಇದರಲ್ಲಿ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನು. ಮುಂದಿನ ಇದು ಅಂದರೆ 24ನೇ ತಾರೀಕು ಆದಮೇಲೆ, ಅಂದರೆ ನೀವು 4:15 ಬರ್ತೀರಾ? 4:15 ಬರ್ತೀರಿ ಅಂದರೆ ಆಗುತ್ತೆ, ಒಂದು ಅರ್ಧ ಗಂಟೆ. ಸಂಜಯ್ ನಗರ, ಅದು 25ರಿಂದ 1ನೇ ತಾರೀಕುವರೆಗೆ ಉಪನ್ಯಾಸ ಇದೆ. ಅಲ್ಲ, ಶ್ರೀಕೃಷ್ಣ. 25ರಿಂದ 1ನೇ ತಾರೀಕು.